ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಂಬಳದ ಬಗ್ಗೆ ಇರುವ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಜಾಸ್ತಿ ಸ್ಕಿಲ್ ಇದ್ರೆ ಜಾಸ್ತಿ ಸಂಬಳ ಸಿಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ನಿಜವಾಗ್ಲೂ ಅದೇನಾ ಕಾರಣ? ಬನ್ನಿ, ಈ ಮೌಲ್ಯದ ಸಮೀಕರಣ ಅಥವಾ ವ್ಯಾಲ್ಯೂ ಇಕ್ವೇಷನ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಹೌದು, ಕೇಳಿದ್ದು ಸರಿನೇ. ಒಬ್ಬರ ಸಂಬಳ ಅವರ ಕೌಶಲ್ಯವನ್ನಷ್ಟೇ ಆಧರಿಸಿರೋದಿಲ್ಲ. ಇದು ಕೇಳೋಕೆ ಸ್ವಲ್ಪ ಶಾಕಿಂಗ್ ಅನ್ಸ್ಬೋದು ಅಲ್ವಾ? ಹಾಗಾದ್ರೆ ಇದರ ಹಿಂದಿನ ನಿಜವಾದ ಕಾರಣ ಏನು? ಬನ್ನಿ, ಈಗ ಅದನ್ನೇ ನೋಡೋಣ. ಇದನ್ನ ಎಲ್ಲರೂ ಗಮನಿಸಿರಬಹುದು. ಒಂದೇ ಥರ ಸ್ಕಿಲ್ಸ್, ಆಲ್ಮೋಸ್ಟ್ ಒಂದೇ ಥರ ಎಕ್ಸ್ಪೀರಿಯನ್ಸ್ ಇರೋ ಇಬ್ರು ವ್ಯಕ್ತಿಗಳನ್ನು ನೋಡಿ, ಆದ್ರೆ ಅವರ ಸಂಬಳದಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಯಾಕೆ ಹೀಗೆ? ಈ ಪ್ರಶ್ನೆಗೆನ ನಾವಿವತ್ತು ಉತ್ತರ ಹುಡ್ಕೋಣ. ಸರಿ, ಇದನ್ನೇ ಸಂಬಳದ ವಿರೋಧಾಭಾಸ ಅಂತ ಕರೆಯೋದು. ಹಾಗಿದ್ರೆ ಈ ಗೊಂದಲದ ಹಿಂದಿನ ಅಸಲಿ ಕತೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಇದರಿಂದ ನಾವು ಕಲಿಬೇಕಾಗಿರೋದೇನು? ಬನ್ನಿ ನೋಡೋಣ. ಇಲ್ಲಿ ನೋಡಿ, ಎರಡು ಥರದ ಉದ್ಯೋಗಿಗಳ ಉದಾಹರಣೆ ಇದೆ. ಒಂದು ಕಡೆ ನಿಷ್ಠಾವಂತ ಪರಿಣಿತ. ಇವರು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾರೆ, ತಮ್ಮ ಸ್ಕಿಲ್ಸ್ನ ದಿನಾದಿನ ಇಂಪ್ರೂವ್ ಮಾಡ್ಕೊಳ್ತಾರೆ, ಮತ್ತೆ ಕಂಪನಿಗೆ ತುಂಬಾನೇ ಲಾಯಲ್ ಆಗಿರ್ತಾರೆ. ಇನ್ನೊಂದು ಕಡೆ ವ್ಯೂಹಾತ್ಮಕ ಆಟಗಾರ. ಇವರು ಆಗಾಗ ಜಾಬ್ ಸ್ವಿಚ್ ಮಾಡ್ತಾರೆ, ಸಂಬಳದ ಬಗ್ಗೆ ಚೆನ್ನಾಗಿ ನೆಗೋಷಿಯೇಟ್ ಮಾಡ್ತಾರೆ ಮತ್ತು ಮಾರ್ಕೆಟ್ನಲ್ಲಿ ತಮ್ಮ ವ್ಯಾಲ್ಯೂನ ಬೇರೆ ರೀತಿ ತೋರಿಸ್ಕೊಳ್ತಾರೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ, ಸಂಬಳ ಅನ್ನೋದು ಸುಮ್ಮನೆ ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡೋದ್ರ ಮೇಲೆ ನಿಂತಿಲ್ಲ. ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು? ಬನ್ನಿ ಈಗ ಆ ಅಸಲಿ ಕಾರಣಕ್ಕೆ ಬರೋಣ. ಅದೇ ಮೌಲ್ಯದ ಸಮೀಕರಣ. ಇದು ಸಂಬಳದ ಬಗ್ಗೆ ನಮ್ಮ ಇಡೀ ಯೋಚನಾ ಕ್ರಮವನ್ನೇ ಬದಲಾಯಿಸ್ಬಿಡ್ಬೋದು. ಹಾಗಾದ್ರೆ ಸಂಬಳವನ್ನ ನಿರ್ಧರಿಸೋ ಆ ಮುಖ್ಯವಾದ ಅಂಶ ಯಾವುದು? ಅದೇ ಗ್ರಹಿಸಿದ ಮೌಲ್ಯ ಅಥವಾ ಪರ್ಸೀವ್ಡ್ ವ್ಯಾಲ್ಯೂ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಂಪನಿ ಒಬ್ಬ ಉದ್ಯೋಗಿಯನ್ನ ಹೇಗೆ ನೋಡುತ್ತೆ ಅನ್ನೋದು. ಇದು ಅವರ ಶ್ರಮಕ್ಕೆ ಕೊಡೋ ಗಿಫ್ಟ್ ಅಲ್ಲ, ಬದಲಾಗಿ ಕಂಪನಿಯ ದೃಷ್ಟಿಯಲ್ಲಿ ಅವರ ಸ್ಟ್ರಾಟಜಿಕ್ ಮೌಲ್ಯದ ಒಂದು ಅಳತೆ ಅಷ್ಟೇ. ಓಕೆ, ಹಾಗಂದ್ರೆ ಕಂಪನಿಗಳು ಈ ಮೌಲ್ಯವನ್ನ ಅಳಿಯೋದು ಹೇಗೆ? ಇದನ್ನ ನಿರ್ಧಾರ ಮಾಡಕ್ಕೆ 3 ಮುಖ್ಯವಾದ ಅಂಶಗಳಿವೆ. ಬನ್ನಿ ಅದೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದು, ಒಬ್ಬ ಉದ್ಯೋಗಿಯನ್ನ ಬದಲಾಯಿಸೋದು ಎಷ್ಟು ಸುಲಭ? ಆ ಜಾಗಕ್ಕೆ ಬೇಗ ಬೇರೆ ಜನ ಸಿಗ್ತಾರಾ? ಎರಡನೇದು, ಅವರ ಕೆಲಸದ ಪ್ರಭಾವ ಅಂದ್ರೆ ಇಂಪ್ಯಾಕ್ಟ್ ಕಂಪನಿಗೆ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಕೊನೆಯದಾಗಿ ಮೂರನೇದು, ಅವರ ಮೌಲ್ಯವನ್ನ ಎಷ್ಟು ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಈ 3 ಪ್ರಶ್ನೆಗಳೇ ಒಬ್ಬರ ಸಂಬಳವನ್ನ ಡಿಸೈಡ್ ಮಾಡೋದು. ಸೊ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ? ಕೇವಲ ಸ್ಕಿಲ್ಸ್ ಇದ್ರೆ ಸಾಕಾಗಲ್ಲ. ನಮ್ಮ ಹಳೆ ಯೋಚನೆ ಬಿಟ್ಟು ನಮ್ಮ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡೋ ಒಂದು ಹೊಸ ದೃಷ್ಟಿಕೋನ ಬೇಕಾಗಿದೆ. ಈ ಟೇಬಲ್ ನೋಡಿ, ಒಂದು ಸಿಂಪಲ್ ಉದಾಹರಣೆ. ಒಬ್ಬರ ಹತ್ರ ಹೈ ಲೆವೆಲ್ ಸ್ಕಿಲ್ಸ್ ಇದೆ, ಆದ್ರೆ ಅವರ ಕೆಲಸದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಆಗ ಏನಾಗತ್ತೆ? ಕಡಿಮೆ ಸಂಬಳ ಸಿಗತ್ತೆ. ಇನ್ನೊಬ್ಬರ ಹತ್ರ ಆವರೇಜ್ ಸ್ಕಿಲ್ಸ್ ಇರ್ಬೋದು, ಆದ್ರೆ ಅವರು ಮಾಡೋ ಕೆಲಸದ ವ್ಯಾಲ್ಯೂನ ಎಲ್ಲರಿಗೂ ಕಾಣೋ ಹಾಗೆ ಮಾಡ್ತಾರೆ. ಆಗ ಅವರಿಗೆ ಒಳ್ಳೆ ಸಂಬಳ ಸಿಗತ್ತೆ. ನೋಡಿ ವ್ಯತ್ಯಾಸ ಎಷ್ಟಿದೆ ಅಂತ. ಹೌದು, ಇದು ಬಹಳ ಮುಖ್ಯವಾದ ಮಾತು. ಬಚ್ಚಿಟ್ಟ ಸ್ಕಿಲ್ಸ್ಗೆ ಸಂಬಳ ಸಿಗಲ್ಲ. ಎಷ್ಟೇ ಟ್ಯಾಲೆಂಟ್ ಇದ್ರೂ ಅದು ಬೇರೆಯವ್ರಿಗೆ ಕಾಣಿಸಲಿಲ್ಲ ಅಂದ್ರೆ ಅದರಿಂದ ಪ್ರಯೋಜನ ಇಲ್ಲ. ಹಾಗಿದ್ರೆ ಹೆಚ್ಚು ಸಂಪಾದನೆ ಮಾಡಬೇಕು ಅಂದ್ರೆ ಬರೀ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂಡ್ರೆ ಸಾಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮೌಲ್ಯವನ್ನ ಬೇರೆಯವರು ಹೇಗೆ ನೋಡ್ತಾರೆ ಅನ್ನೋದನ್ನ ಇಂಪ್ರೂವ್ ಮಾಡ್ಕೋಬೇಕು. ಇದುವೇ ಇಲ್ಲಿರುವ ಅಸಲಿ ಪಾಠ. ಸರಿ, ಈಗ ಕೊನೆಯದಾಗಿ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಇದೆ. ಇದು ಖಂಡಿತ ಎಲ್ಲರನ್ನೂ ಯೋಚನೆ ಮಾಡುವಾಗೆ ಮಾಡುತ್ತೆ. ಹಾಗಾದ್ರೆ ನಿಜವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಬ್ರಿಗೆ ನಿಜವಾಗ್ಲೂ ಕಡಿಮೆ ಸಂಬಳ ಸಿಗ್ತಾ ಇದೆಯಾ ಅಥವಾ ಅವರ ಮೌಲ್ಯನೇ ಸರಿಯಾಗಿ ಗುರುತಿಸಲ್ಪಡ್ತಿಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ.